ರಾಜಭವನ ಬುಕ್ಕು ಸುಂದರಾಗಿರಮ್ಮ ಮಣಿಯನೋದು ಕಾಣುತ್ತವಳು ಕೇಳ್ತಳೋದು ದೋಷದಿ ಯಾರಮ್ಮ ನೀರಿ ನೀನು ಅಪ್ಸರೆಯ ಮರಿ ನಾರಿ ನೋಬುದನ್ನು ಯಾರಮ್ಮ ನಾರಿ ಅಬ್ಬಬ್ಬಾ ಏನಮ್ಮ ಎಷ್ಟು ಮಂದಿ ಸಖಿ ವೃಂದದವರು ನನಗಿಲ್ಲ ಅಲ್ವೇ? ಆ ಅಷ್ಟೋ ಮಂದಿ ಸಖಿ ವೃಂದದವರನ್ನು ನೋಡುವಾಗ ನನಗನ್ನಿಸುವುದು ಇಂತಹ ಒಂದು ಸಖಿ ನನಗೆ ಇರುತ್ತಿದ್ರೆ ನನ್ನದಾದಂತಹ ಮನಸ್ಸಿನ ಬೇಸರವನ್ನೆಲ್ಲ ಕಳೆದುಕೊಳ್ಳುತ್ತಿದ್ದೆ ಎನ್ನುವ ಹಾಗೆ. ಅದ್ಯಾಕೆ ನಿಮಗೆ ಇವತ್ತು ಇಂತಹ ಭಾವನೆಗಳು ಹೆಚ್ಚಾಗುತ್ತಾ ಇದೆ? ಕಾರಣ ಹಾಗಲ್ಲ, ಕೆಲವೊಮ್ಮೆ ನಮಗೆ ಬೇಸರ ಆವರಿಸುವುದು ಸಹಜ. ಆದ್ರೆ ಆ ಬೇಸರವನ್ನು ಉಪಶಮನಗೊಳಿಸುವುದಕ್ಕೆ ಇಂಥವರೇ ಆಗಬೇಕಂತ ಉಂಟು. ಹೌದಾ? ಎಲ್ಲರಿಂದಲೂ ಆ ಬೇಸರವನ್ನು ಉಪಶಮನ ಮಾಡುವುದಕ್ಕೆ ಸಾಧ್ಯವಿಲ್ಲ. ಇಲ್ಲ, ನಿನ್ನಂತವಳು ಒಬ್ಬಳಿದ್ರೆ ಸಾಕಾಗುತ್ತಿತ್ತೋ ಏನು? ಅದನ್ನೆಲ್ಲ ಆಲೋಚಿಸುವುದು ನಾನು. ಮತ್ತೆ ಎಂತಹ ಸೌಂದರ್ಯ ನಿನ್ನದು, ಎಂತಹ ರೂಪಲಾವಣ್ಯ ನಿನ್ನದ್ದು. ನಮ್ಮ ಅಂತಃಪುರದಲ್ಲಿ ಅದೆಷ್ಟೋ ಸಖೀವೃಂದವರನ್ನು ಕಂಡರೂ ಕೂಡ ನಿನ್ನಂತಹ ರೂಪಲಾವಣ್ಯದವರು ನಾನು ಕಂಡವಳಲ್ಲ. ನನಗೆ ಅರ್ಥವಾಯಿತು. ಏನು? ಬಹುಶಃ ನೀನು ಮೇಲಿನಿಂದ ಕೆಳಗೆ ಬಿದ್ದವಳಾಗಿರ್ಬೇಕು. ಮೇಲಿನಿಂದ ಅಟ್ಟದಿಂದ ಕೆಳಗ? ಅಯ್ಯೋ ದೇವರೇ, ಮತ್ತೆ ಅಪಾರ್ಥ ಮಾಡಬೇಡ. ಮೇಲಿನಿಂದ ಕೆಳಗೆ ಬಿದ್ದದ್ದು ಅಂತ ಹೇಳಿದ್ರೆ ಮೇಲಿನ ಲೋಕದಿಂದ ನೀನು ಕೆಳಗೆ ಇಳಿದವಳಾಗಿರ್ಬೇಕು. ಹಾಗೆ ಅಪ್ಸರ ಕನ್ನಿಕೆ. ಅಪ್ಸರ ಕನ್ನಿಕೆ ನೀನಲ್ವಾ? ಅಲ್ಲಪ್ಪ. ಹೌದು ಹೌದು ಹೌದು. ಮುಚ್ಚಿದ್ದ ರೀತಿ. ಹೌದು. ನಿನ್ನ ಭೂಮಿಗೆ ಪಾದವು ಸ್ಪರ್ಶ ಮಾಡುತ್ತಾ ಉಂಟು. ಹಾಗಾದ್ರೆ ನೀನು ಅಮರ ಕನ್ನಿಕೆ ನೀನಲ್ಲ. ಅಲ್ಲ. ಹಾಗಾದ್ರೆ ನನಗೆ ಅರ್ಥವಾಯಿತು. ಹೇಗೆ? ನೀನು ಭೂಮಿ ಒಡೆದು ಬಂದವಳಾಗಿರ್ಬೇಕು. ಭೂಮಿ ಒಡೆ? ಹೌದು. ನಾನು? ಅಲ್ಲಪ್ಪ. ಉರಗ ಕನ್ನಿಕೆ ಇಷ್ಟು ಚೆಲುವೆ? ಸರಿ ಸರಿ. ಉರಗ ಕನ್ನಿಕೆ ನೀನಲ್ಲ. ಹೌದು. ಯಾಕೆ ಹೇಳು? ಉರಗಾದಿಗಳಿಗೆ ಸೊಂಟದಿಂದ ಕೆಳಗೆ ಬಲವೇ ಇರುವುದಿಲ್ಲವಂತೆ. ನೀನು ಹಾಗಲ್ಲ, ನಡೆದಾಡಿಕೊಂಡು ಬರ್ತಾ ಇದ್ಯಾ? ಹಾಗಾದ್ರೆ ಭೂಲೋಕದಲ್ಲಿ ಇಷ್ಟು ಚಂದದ ಚೆಲುವೆ ಯಾರು ನೀನು? ನಿನ್ನನ್ನು ಹೆತ್ತ ತಾಯಿ ಅವಳ ಹೊಟ್ಟೆ ಎಷ್ಟು ದೊಡ್ಡದಿರ್ಬೇಕು? ಹೊಟ್ಟೆ ಎಷ್ಟು? ಏನು ಹಾಗೆ ಹೇಳುದು? ಆಗಲ್ಲ, ಎಂತಹ ಪವಿತ್ರ ಗರ್ಭವದು. ಅವಳ ಹೊಟ್ಟೆಯಿಂದ ನೀನು ಕೆಳಗೆ ದರಕ್ಕೆ ಇಳಿದು ಬರಬೇಕಿದ್ರೆ ಎಂತಹ ಪುಣ್ಯವಂತೆ ಆಕೆ ಆಗಿರ್ಬೇಕು. ನಿನ್ನನ್ನು ಹಡೆದಂತಹ ತಾಯಿ ಯಾರು? ಪಡೆದಂತಹ ತಂದೆ ಯಾರು? ಮದುವೆ ಸರಿ ಸರಿ, ನಿನಗೆ ಮದುವೆ ಆಗ್ಲಿಲ್ಲ. ನಿನ್ನ ಕೊರಳಲ್ಲಿ ಮಂಗಲಸೂತ್ರ ಇಲ್ಲ. ಹಾಗಾದ್ರೆ ಮದುವೆ ಆಗದ ಕನ್ಯೆ ನೀನು. ನಿನ್ನ ಹೆಸರೇನು? ಇಲ್ಲಿಗೆ ಬರುವ ಕಾರಣವೇನು? ಹೇಳ್ತೀನಿ ನೀನು. ಎಲ್ಲ ಬೇಕಾ? ಅಮ್ಮಮ್ಮ ಜಾಣಿ ಜಾಣಿ ನೀನು ನಿಮ್ಮಯ ತಂಗಿ ಸುಮನಾಗಿ ದಾಸಿ ನಾನು.
ನಿಮ್ಮಯ ತಂಗಿ ಸುಮನಾಗಿ ದಾಸಿ ನಾನು ನಿಮ್ಮಯ ತಂಗಿ ಸುಮನಾಗಿ ದಾಸಿ ನಾನು ನಿಮ್ಮ ರಮಣೆಯನ್ನ ಕಳುಗಲಿಗೆ ಬಂದೆ ನಿಮ್ಮ ರಮಣೆಯನ್ನ ಕಳುಗಲಿಗೆ ಬಂದೆ ನಮ್ಮ ಭಾಗೀರಥಿಯು ನಮ್ಮ ಭಾಗೀರಥಿಯು ನಿಮ್ಮ ರಮಣೆಯನ್ನ ಕಳುಗಲಿಗೆ ಬಂದೆ ನಮ್ಮ ಭಾಗೀರಥಿಯು ಅಮ್ಮ ಅಮ್ಮ ಜಾಣೆ ನೀನು ನಿಮ್ಮಯ ತಂಗಿ ಸುಮನಾಗಿ ದಾಸಿನ ನಿಮ್ಮಯ ತಂಗಿ ಸುಮನಾಗಿ ದಾಸಿನ ಅಮ್ಮ ಏನೇ ನಗದೊಮ್ಮೆ ವಂದಿಸಿಕೊಳ್ತಾ ಇದ್ದೀನಿ. ಎದ್ದೇಳು, ಶುಭವಾಗಲಿ. ಮತ್ತೆ ಮತ್ತೆ ವಂದಿಸಿಕೊಳ್ತಾ ಇದ್ದೀನಿ. ಎಷ್ಟು ಬಾರಿ ನಮಸ್ಕಾರ ಮಾಡಿದ್ರು ಅದು ನನಗೆ ಸಿಗುವುದಲ್ವೇ? ಈ ನಮಸ್ಕಾರ ಚಮತ್ಕಾರ ಏನು ಹೇಳು? ಕಾರಣ ಉಂಟಮ್ಮ. ಯಾವುದಾದರೂ ಒಬ್ಬ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ನಮಸ್ಕಾರವನ್ನು ಮಾಡ್ತಾನೆ ಅಂತಾಗಿದ್ದರೆ ಆ ನಮಸ್ಕಾರದ ಒಳಗೊಂದು ಗುಟ್ಟಡಕ ಅಡಕವಾಗಿದೆ ಎನ್ನುವುದೇ ಅರ್ಥ. ಈಗ ನಿನ್ನ ಗುಟ್ಟಿ ಏನು? ಗುಟ್ಟುಂಟು. ಏನದು? ಗುಟ್ಟನ್ನ ಹೇಳುವುದಕ್ಕೋಸ್ಕರ ಬಂದವಳು. ಆದ್ರೆ ಒಂದು ವಿಚಾರ ನನಗೆ ಅರ್ಥ ಆಗುತ್ತಾ ಇಲ್ಲ. ಏನು? ನೀವು ನನ್ನನ್ನು ನೋಡಿದ ಆ ಕ್ಷಣದಲ್ಲಿ ಯಾರು ನೀನು, ಯಾಕೆ ಬಂದಿದ್ದೀಯಾ, ಎಲ್ಲಿಂದ ಬಂದವಳು, ಹೆಸರೇನು, ಅಪ್ಪ ಅಮ್ಮ ಯಾರು, ನೀವು ನನ್ನನ್ನು ನೋಡಿ ಕೇಳಬಹುದಾ? ಹಾಗೆ ನೋಡು ನೋಡು, ಈಗ ಅಪರಿಚಿತರಲ್ಲಿ ಹಾಗೆ ಕೇಳಬೇಕಾಗುತ್ತದೆ. ಹೆಸರು ಗೊತ್ತಿದ್ರೆ ಇಂಥವಳು ಅಂತ ಹೇಳಿ ಹೆಸರು ಕರೆದು ಹೇಳಬಹುದು. ನಿನ್ನ ಹೆಸರು ಗೊತ್ತಿಲ್ಲ ನನಗೆ, ಊರು ಗೊತ್ತಿದ್ರೆ ಹೆಸರು ಗೊತ್ತಿಲ್ಲ ಚಿಂತಿಲ್ಲ. ನೀನು ಇಂಥ ಊರಿನವಳಾದ್ರೆ ಇಂಥ ಊರಿನವಳು ಅವತ್ತೊಮ್ಮೆ ಸಿಕ್ಕಿದ್ದೆ ಅಂತಲೂ ಹೇಳಬಹುದು. ನಿನ್ನ ಊರು ಗೊತ್ತಿಲ್ಲ ನನಗೆ, ಅಪ್ಪ ಅಮ್ಮ ಯಾರಂತೂ ಗೊತ್ತಿಲ್ಲ. ಮತ್ತೆ ನಾನು ಹೇಗಪ್ಪ ಪ್ರಾರಂಭಿಸುವುದು? ಅಯ್ಯೋ, ಏನು? ನಾನು ಅದಕ್ಕೆ ನನಗೆ ಹೇಳ್ತಾ ಇರುವುದು. ಏನು? ಅಮ್ಮ, ನೀವು ಜಾಣೆ ಎನ್ನುವ ಹಾಗೆ ನಾ ಭಾವಿಸಿಕೊಂಡು ಮುಂದಾದವಳು. ಈಗ ಜಾಣೆ ಅಂತ ಹೇಳಬೇಕಿದ್ದಕ್ಕೆ ಕಾರಣ ಬೇಕಲ್ಲ? ಕಾರಣ ಉಂಟು. ಯಾವುದರಲ್ಲಿ ಜಾಣತನವನ್ನು ತೋರಿಸಿದ್ದೇನೆ? ನೀವು ಎಲ್ಲರಲ್ಲಿಯೂ ಕೂಡ ಜಾಣರೇ. ನೀವು ಎಲ್ಲದರಲ್ಲಿ. ಹೌದಪ್ಪ. ಗಂಡನಿಗೆ ಹೆಂಡತಿಯಾಗಿ ಜಾಣೆಯಾಗಿ ಜಾಣೆ ಇದ್ದೀರಾ. ಹೌದು. ಮತ್ತೆ ಸಖಿ ವೃಂದವನ್ನ ಪಾಲಿಸಿಕೊಂಡು ಬರುವುದರಲ್ಲೂ ಕೂಡ ಜಾಣತ್ವವನ್ನು ನೀವು ಮೆರೆಯಿಸ್ತೀರಾ. ಹೌದು. ಹಾಗೆ ಇಷ್ಟೆಲ್ಲ ನೀನು ಹೇಳಬೇಕಿದ್ರೆ ನನ್ನ ಪರಿಚಯ ನಿನಗಿರ್ಬೇಕು. ಗೊತ್ತುಂಟು. ನನ್ನ ಪರಿಚಯ ನಿನಗುಂಟಾ? ಹೌದಪ್ಪ. ಅಂದ್ರೆ ನನ್ನನ್ನು ಈ ಹಿಂದೆ ನೀನು ನೋಡಿರ್ಬೇಕು. ಹೌದು. ಆದ್ರೆ ನೀವು ಕೂಡ ನನ್ನನ್ನು ನೋಡಿದ್ದೀರಾ. ನೀವು ಇಷ್ಟು ಬೇಗ ಮರೆಯಿದ್ದೀರಾ ಅಂತ ನಾ ಮಾಡ್ಲೇ ಇಲ್ಲ. ನಿನ್ನನ್ನು ನೋಡಿದ್ದು ನನ್ನ ಸಖಿ ವೃಂದದಲ್ಲಿ ನಿನ್ನಂತವಳು ಯಾರು ಇಲ್ಲ. ಅಯ್ಯೋ, ನಿಮ್ಮ ಸಖಿ ವೃಂದದಲ್ಲಿ ನಾನಿದ್ದೇನೆ ಎನ್ನುವ ಹಾಗೆ ಹೇಳಿದ್ದಲ್ಲ. ಮತ್ತೆ ನಾನಿಷ್ಟು ಬೆಳೆದ ಮೇಲೆ ಮಾತ್ರ ನೀವು ನನ್ನನ್ನು ನೋಡ್ಲಿಲ್ಲ. ಅಂದ್ರೆ ಸಣ್ಣದಿರುವಾಗ ನನ್ನ ಹಿಂದೆ ನೋಡಿದ್ದೀರಿ. ನೋಡು, ಅದರಲ್ಲೇ ಉಂಟಲ್ಲ. ಈಗ ಸಣ್ಣದಿರುವಾಗ ನಾವು ನೋಡಿದ್ರೆ ಅವರು ಬೆಳೆದು ದೊಡ್ಡವರಾದ್ಮೇಲೆ ಒಮ್ಮೆಲೆ ನಮಗೆ ಪರಿಚಯ ಸಿಗುವುದಿಲ್ಲ. ಹೌದು. ಕೆಲವರದ್ದು ಪರಿಚಯ ಸಿಗುತ್ತದೆ. ನೀನು ಸಣ್ಣದಿರುವಾಗ ಇಷ್ಟು ದಪ್ಪೆಲ್ಲ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಪ್ಪ, ನಾ ಮೊದಲು ಹೇಗೆ ಇದ್ದದ್ದು. ತೆಳ್ಳಗಿದ್ದಿರ್ಬೇಕು. ಹೌದು. ಈಗ ದಪ್ಪಾಗಿ ನಿನ್ನ ಪರಿಚಯ ಆಗ್ಲಿಕ್ಕಿಲ್ಲ ನನಗೆ. ಆಗ? ನಿನ್ನ ಹೆಸರು ಹೇಳಿದ್ರೆ ಪರಿಚಯ ಆಗಿತ್ತು. ಹೌದಾ? ಹ. ಅಮ್ಮ, ನಿಮಗೆ ಒಂದು ವಿಚಾರ ಹೇಳ್ತೇನೆ. ಏನು? ನಿಮಗೊಬ್ಬಳು ತಂಗಿ ಇದ್ದಾಳಲ್ವೇ? ನನಗೊಬ್ಬಳು ತಂಗಿ ಅಂತ ಹೇಳಿದ್ರೆ ತಂಗಿ ಇದ್ದಾಳಲ್ವೇ? ನನಗೆ ಒಬ್ಬಳು ತಂಗಿ ಇದ್ದಾಳೆ. ಹೌದು. ನೀನು ಅದನ್ನ ಅಷ್ಟು ಸಂಶಯವಾಗಿ ಹೇಳುದು ಯಾಕೆ? ಅಲ್ಲ, ಹೇಳೋ ಬೇಡವೋ, ಹೇಳೋ ಬೇಡವೋ ಹಾಗೆ. ನನಗೊಬ್ಬಳು ತಂಗಿದ್ದಾಳೆ. ಅವಳ ಹೆಸರು ಸುಮನಾಂಗಿ. ಅದನ್ನೇ ನೀವು ಆಲೋಚನೆ ಮಾಡಿ ಸುಮನಾಂಗಿ ಅಂತ ಹೇಳುವ. ನಿಮ್ಮ ತಂಗಿ ಹೆಸರು ಹೇಳುವಾಗ ಅಲ್ಲ, ಹಾಗಲ್ಲ ಹೇಳುದು. ನನ್ನ ತಂಗಿ ಹೆಸರು ಇನ್ನು ಸುಮನಾಂಗಿ ಇದ್ದಾಳೆ, ಇನ್ನೊಂದು ಕಮಲಾಂಗಿ ಇದ್ದಾಳೆ, ಇನ್ನೊಂದು ಕೋಮಲಾಂಗಿ ಇದ್ದಾಳೆ. ನಿನಗೆ ಯಾರು ಬೇಕು? ನನಗೆ ಸುಮನಾಂಗಿ ಸಾಕು. ಸುಮನಾಂಗಿ ಮಾತ್ರ. ಹೌದೌದು. ಅವಳ ದಾಸೇ ವೃಂದದಲ್ಲಿ ನಾನೊಬ್ಬಳು. ಸುಮನಾಂಗಿಯ ದಾಸಿ ನೀನು? ಇನ್ನಂತಹ ದಾಸಿ ಇದ್ದಾಳಂತ ನಮ್ಗೆ ಇಷ್ಟರಿಗೆ ಹೇಳಲೇ ಇಲ್ಲ ಅವಳು. ಹೌದು. ಅವರು ಹೇಗೆ ಹೇಳುವುದು? ಸುಮನಾಂಗಿ ನೀನು ಅಂತ ಹೇಳಿಸಿದ್ರಿ, ನೀನು ಸುಮನಾಂಗಿ ಅಂತ ಹೇಳುವಾಗ. ಇಲ್ಲ, ಸುಮನಾಂಗಿಯ ದಾಸೆ ನಾನು. ಈ ಹಿಂದೆ ಒಂದು ಸಮಾರಂಭಕ್ಕೆ ನೀವು ಅಲ್ಲಿಗೆ ಬಂದಿದ್ರಿ. ಸುಮನಾಂಗಿ ಅಂತ ಹೇಳಿ
ಅವಳ ನನ್ನ ತಂಗಿಯ ಸಮಾರಂಭಕ್ಕೆ ನಾನು ಎಷ್ಟು ಬಾರಿ ಬಂದಿದ್ದೇನೆ. ಹೌದು, ಆಗ ಒಂದು ದಿವಸ ಬಂದದ್ದು ನನಗೆ ಸರಿಯೇ ನೆನಪು. ಅವಳ ಅವತರಣ ಕೂಟಕ್ಕೆ ಬಂದಿದ್ದೇನೆ ನಾನು. ಹೌದು. ಆಮೇಲೆ ಪೂಜಾ ಕಾರ್ಯಕ್ರಮ ಇರುವಾಗ ಬರ್ತೇನೆ ನಾನು. ಹೌದು. ನೀನು ಯಾವುದಕ್ಕಿಂತ ಹೇಳಿದ್ರೆ ಅಂದ್ರೆ ಒಂದು ದಿವಸ ನಾನು ಸರಿಯೇ ನೆನಪುಂಟು. ಯಾವ ಕಾರ್ಯಕ್ರಮಕ್ಕೆಪ್ಪ ಗೊತ್ತಾಗಲಿ ಇಲ್ಲ, ನನಗೆ ನೆನಪಾಗ್ತಾ ಇಲ್ಲ. ಶ್ರೀಮಂತದ ದಿವಸ. ಓ, ಸೀಮಂತದ ದಿವಸ ನೀನು ನನ್ನನ್ನು ಕಂಡದ್ದ? ಹೌದು. ಅದು ಆಗಿ ಒಂದು 10 ವರ್ಷ ಕಳೆಯಿತು. ಅದೇ ಹೇಳಿದ್ದು, 10 ವರ್ಷದ ಮೇಲೆ ನಾನು ಇಷ್ಟು ಬೆಳವಣಿಗೆ ಆಗುದಿಲ್ವೇ? 10 ವರ್ಷದಲ್ಲಿ ನೆನಪಿಟ್ಟುಕೊಳ್ಳಿಕ್ಕೆ ನನಗಾಗ್ತದೆ ಹೇಳು? ನನಗೆ ನೆನಪುಂಟು. ನಿನಗೆ ನೆನಪಿರ್ಬೇಕು. ಹೌದು. ನೀನಾಗ ಸಣ್ಣವಳು. ಅಂದ್ರೆ ನಿನಗಾಗ ಒಂದು 10 ವರ್ಷ ಇರಬಹುದೇನಾ? ನಿಮಗೆ ನೆನಪಾಗಬೇಕು ಅಂತ ಹೇಳಿದ್ರೆ ಒಂದೆರಡು ವಿಚಾರ ಹೇಳ್ತೇನೆ ನಾನು. ಏನು? ಆವಾಗ ನಿಮ್ಮ ಬೆನ್ನ ಹಿಂದೆ ಗಾಳಿ ಸುತ್ತು ಬಂದ ಹಾಗೆ ಬರ್ತಾ ಇದ್ದೆ ನಾನು. ನನ್ನ ಬೆನ್ನ ಹಿಂದೆ? ಎಲ್ಲಿಗೆ ಹೋದ್ರು ನಾನು ನಿಮ್ಮ ಬೆನ್ನ ಹಿಂದೆ, ಯಾವ ಕಡೆಗೆ ಹೋದ್ರು ನಿಮ್ಮ ಬೆನ್ನ ಹಿಂದೆ, ಎಲ್ಲಿ ಕುಳಿತುಕೊಂಡ್ರು ಬಂದು ಕುಳಿತುಕೊಳ್ತೇನೆ. ಹಾಗೆ ಮಾಡ್ತಾ ಇದ್ದೆ ನಾನು. ಬೆನ್ನ ಹಿಂದೆ ಬರುದು ಪ್ರೇತ ಅಲ್ವಾ? ಮತ್ತೆ ನೆರಳು ಕೂಡ ಬರ್ತದೆ. ಅದೆರಡು ಬರ್ತದೆ, ಅದಕ್ಕೆ ಜೀವ ಇರುವುದಿಲ್ಲ. ಹಾಗೆಲ್ಲ ಹೇಳಿದ್ದು ನಾನು. ನಿಮ್ಮ ಸೆರಗನ್ನ ಹಿಡಿದುಕೊಂಡು ನೀವು ತಲೆ ಬಾಚುವಾಗ ನಾನು ಕೂಡ ಬಂದು ತಲೆ ಬಾಚಿದ್ದೇನೆ. ನೀವು ಸೀರೆ ಉಡುವಾಗ ನಾನು ಕೂಡ ಬಂದು ಸೀರೆ ಉಡಿಸಲಿಕ್ಕೆ ನೋಡಿದ್ದೇನೆ. ಹೂ ಮುಡಿಯುವಾಗ ನಾನು ಕೂಡ ಬಂದು ಹೂ ಮುಡಿಸಿದ್ದೇನೆ. ಹಾಗೆಲ್ಲ ಮಾಡಿದ ನನ್ನನ್ನು ನೀವು ಮರೆಯಬಹುದಾ? ಮತ್ತೆ ಎಷ್ಟು ತಯಾರು ಮಾಡಿ ಕೊಟ್ಟಿದ್ದೇನೆ ನಾನು ನಿಮಗೆ. ನನ್ನ ಮುಖಕ್ಕೆ ಬಣ್ಣ ಬಳಿದವಳು ನೀನು. ಹೌದು. ನನಗೆ ಕಾಡಿಗೆ ಹಚ್ಚಿದವಳು. ಅವತ್ತು ದಿವಸ ಹಾಗೆ ಒಂದು ನಿಮಗೆ ಅಷ್ಟು ಅವಸರದಲ್ಲಿ ಅವತ್ತು ಬರ್ದದ್ದು ನಾನೇ. ನೀನು ಬರ್ದದ್ದು? ಹೌದು. ನನಗೆ ಹೂ ಮುಡಿಸಿದವಳು, ನನ್ನ ಜಡೆ ಹೆಣೆದವಳು. ಹೌದು. ನನಗೀಗ ಅರ್ಥ ಆಯ್ತು. ಗೊತ್ತಾಯ್ತಾ? ನಾನು ಭಾಗೀರಥಿ. 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 ಗೆಳತಿ ಇದ್ದ ಬಂದಿಗೆ ನಿನ್ನ ಗಾಳಿ ಅರುಗು ಮತ್ತ ನೀರೇ ಬಾ ಸೊಬಗಿನ ನೀರೆ ನಿನ್ನನು ಕಂಡು ಮೀರಿದ ಸೊಬಗಿನ ನೀರೆ ನಿನ್ನನು ಕಂಡು ನೀರೆ ನಿನ್ನನು ಕಂಡು ಊರಿತೋ ಜಗದಾಳಿದೆ ನಿನ್ನನು ಕಂಡು ಊರಿತೋ ಜಗದಾಳಿದೆ ತಾಳಿದೆ ನೀರೇ ಬಾ
ಆಗಬಹುದು. ಬೇಡ ಬೇಡ ಬೇಡ. ಯಾಕೆ ಹೇಳು? ಸಮಾನ ವಯಸ್ಕರು, ಸಮಾನ ಮನಸ್ಕರು, ಹೀಗೆಲ್ಲ ಇದ್ರೆ ಕೆಲವೊಮ್ಮೆ ಹಾಗಾಗುತ್ತದೆ. ಆದ್ರೂ ಕೂಡ ನಾನು ದಾಸಿ ನೀವು ಮಹಾರಾಣಿ. ನೀನು ದಾಸಿಯಾಗಿ ಕಾಣ್ತಾ ಇಲ್ಲ ನನಗೆ ಮಾತ್ರ. ಚೆತ್ತುಳ್ಳಿ ಚೆಲುವಿಯಾಗಿ ಕಾಣ್ತಾ ಇದೀಯ. ಹೌದಪ್ಪ, ಅದೆಲ್ಲ ವಿಷಯ. ಸೌಂದರ್ಯದಲ್ಲಿ ನೀವು ಕೂಡ ಹಾಗೆ ಇದ್ದೀರ. ಬಿಡು. ಭಾಗೀರಥಿ, ಏನು? ಎಷ್ಟು ಸಮಯ ಆಯ್ತು ನಿನ್ನನ್ನು ಕಾಣದೆ? ಹೌದು, ತುಂಬಾ ಸಮಯ ಆಯ್ತು. ಅಂದ್ರೆ ನನ್ನ ತಂಗಿ ಶ್ರೀಮಂತ ಮತ್ತೆ ಮನೆಯಲ್ಲಿ ನನಗೆ ಸೀರೆಯನ್ನು ಉಡಿಸಿ, ತಲೆಯನ್ನು ಬಾಚಿ, ಆಮೇಲೆ ಹೂವನ್ನು ಮುಡಿಸಿ, ಕುಪ್ಪಸವನ್ನು ತೊಡಿಸಿ, ಬಂಗಾರಗಳನ್ನೆಲ್ಲ ತೊಡಿಸಿ ನನ್ನನ್ನು ಶೃಂಗರಿಸಿದವಳು ನೀನು. ಒಂದೊಂದೇ ಹಾರ ತೆಗೆದುಕೊಡ್ತಾ ಇದ್ದೀರಾ? ಹೌದಲ್ಲ? ನಾನೊಂದು ಹಾಕುವುದು, ಅದು ಬೇಡ ಅಂತ ಹೇಳುವುದು, ಮತ್ತೊಂದು ಅದಕ್ಕಿಂತ ಒಳ್ಳೆಯದನ್ನು ಕೊಡುವುದು, ಬಿಸಾಡುವುದು, ಅದನ್ನು ಹೆಕ್ಕುವುದು, ಆಮೇಲೆ ಇದರಲ್ಲಿ ನನಗೆ ಕೊಡ್ತೀರಾ ಅಂತ ಕೇಳುವುದು, ಅದನ್ನು ಜೋಪಾನವಾಗಿ ಇಡುವುದು ಮತ್ತೆ ನಾಳೆ ನೀವು ಕೇಳ್ತೀರಾ ಹಾಗೆ. ಹೌದು, ನನಗೆ ಬೇಕು. ಎಲ್ಲಿ ಉಂಟು ಅಂತ ಕೇಳ್ತೇನೆ. ನೋಡು, ಬಂದು ಹೋಗದಿದ್ರೆ ಬಳಸದೇ ಇದ್ರೆ ಬಾವಿಯ ನೀರು ಹಾಳಾಗುತ್ತದೆ. ಹಾಗಲ್ವಾ? ನೀನು ಬಂದು ಹೋಗದೆ ಇರುವುದರಿಂದ ನೋಡು, ನಿನ್ನ ಪರಿಚಯ ನನಗೆ ಸಿಗದೆ ಹೋಯ್ತಲ್ಲ. ಇವತ್ತಾದ್ರೂ ಬಂದಿಯಲ್ಲ ನೀನು. ಬಂದಾಯ್ತಲ್ಲ ನೀನು. ಬಂದಾಯ್ತು. ಇಲ್ಲಿವರೆಗೆ ಬಂದಾಯ್ತಲ್ಲ. ಬಂದಾದ ಮೇಲೆ ನಿನಗೆ ಬೇಕಾದಂತಹ ಉಪಚಾರವನ್ನು ನಾನು ಮಾಡದೇ ಇದ್ರೆ ನಾನು ರಂಭಾಮಣಿಯ ಅಲ್ಲ, ಅವಳಿಗಿಂತ ಕಡೆಯಾಗಿ ಹೋದಿತ್ತು. ಯಾಕಂತ ಹೇಳಿದ್ರೆ ನೀನು ಈಗ ನನಗೆ ಅತಿಥಿ, ನೀನು ದಾಸಿ ಆಗಿರಬಹುದು. ಈ ಹೊತ್ತಿಗೆ ನನ್ನ ಮನೆಗೆ ಬಂದಂತಹ ಅತಿಥಿಯನ್ನು ಸತ್ಕರಿಸುವುದು ನನ್ನ ಧರ್ಮವಲ್ಲವೇ? ಬಾ 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 ಬಾ. ಒಂದು ಕ್ಷಣಕ್ಕಾಗಿ ನೀ ಕುಳಿತುಕೋ. ಬಂದ ಕಾರ್ಯವನ್ನು ಅರುಹು ಮತ್ತ ಅಷ್ಟು ಮಾತ್ರ ಅಲ್ಲ, ಮತ್ತೆ ನೀವು ಒಂದು ದಿವಸ ಅಲ್ಲ, ಮತ್ತೆ ಒಂದು 10 ದಿವಸ ಬೇಡ, ಒಂದು 31 ವರ್ಷ ಹಿಂದೆ ಕುಳಿತುಕೊಳ್ಬೇಕು. ನಿಮಗೆ ಬೇಕಾದಂತಹ ನಿನಗೆ ಕುಡಿಯುವುದಕ್ಕೆ ಏನಾದ್ರು ತಂಪಾದೀತ? ತುಂಬಾ ತಂಪು ಬೇಡ. ಬೇಡ, ಗಂಟಲಿಗೆ ಆಗುದಿಲ್ಲಲ್ಲ. ಆಮೇಲೆ ಹೋಗ್ಬೇಕು. ಬಿಸಿ ಆದೀತ? ತುಂಬಾ ಬಿಸಿಯೂ ಬೇಡ. ಆಗುದಿಲ್ಲ ಕುಡಿ. ಮತ್ತೆ ಆದೀತ? ಅದು ಆಚೆ ಬಿಸಿಯೂ ಅಲ್ಲ, ಆಚೆ ತಂಪು ಅಲ್ಲ, ಸಮಶೀತೋಷ್ಣ ಅಂತದನ್ನು ಮಾಡಿಕೊಡ್ತೇನೆ. ಆಮೇಲೆ ನಿಮಗೆ ಇಷ್ಟವಾದ ಪಾಯಸ, ಗಸಗಸೆ ಪಾಯಸ, ಅದು ತುಂಬಾ ಇಷ್ಟ. ಗಸಗಸೆ ಪಾಯಸವನ್ನು ಮಾಡಿಕೊಡ್ತೇನೆ. ಆಮೇಲೆ ನಿಮಗೆ ಯಾವ ಭಕ್ಷ್ಯ ಬೇಕು ಹೇಳು. ಮೃಷ್ಟಾನ್ನ ಭೋಜನವನ್ನು ಉಂಡು ಆಮೇಲೆ ನೀನು ಹೋಗುವಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿನಗೆ ಅವಸರ. ನೀ ಎಂತದ್ದು ಎಲ್ಲಿಯೋ ಎಂತದ್ದು ಬಿಟ್ಟು ಬಂದವರಾಗಿ. ಅಮ್ಮ, 1 ದಿವಸ ಅಲ್ಲ, 10 ದಿವಸ ಅಲ್ಲ, ಬೇಕಿದ್ರೆ 6 ತಿಂಗಳು ಒಟ್ಟಿಗೆ ತಿರ್ಗಾಟ ಬೇಕಿದ್ರೆ ಮಾಡುವ. ಆಯ್ತಪ್ಪ, ನೀ ಬರ್ತಿ ಅಂತ ಹೇಳಿದ್ರೆ ಮಾಡುವ. ನೀ ಬರುದಿಲ್ಲ ಅಂತ ಹೇಳಿದ್ರೆ ಇಲ್ಲ ಹಾಗೆ ಹೇಳಿಲ್ಲ ನಾನು. ಆದ್ರೂ ಆ ಆಸೆ ಉಂಟು ನನಗೆ. ಆದ್ರೂ ಇವು ಕುಳಿತುಕೊಳ್ಳಲಿಕ್ಕೆ ಒಂದು ಆಸನ ಬೇಕಾ? ಬೇರೆ ಆಸನ ಬೇಕಾ? ಇದಾಗುದಿಲ್ಲ. ಇನ್ನೊಂದು ರಕ್ತ ಖಚಿತವಾದಂತಹ ಇನ್ನೊಂದು ಆಸನ ಉಂಟು, ಅದು ಬೇಕಾ? ಒಳಗಿದ್ದು. ಹೌದು, ಅದು ಬೇಡ ನನಗೆ. ಮತ್ತೆಂತದ್ದು? ನಾನು ಸ್ವಲ್ಪ ಗಡಿಬಿಡಿಯಲ್ಲಿ ಅವಸರದಲ್ಲಿದ್ದೇನೆ. ಅದೆಂತದ್ದು ಅವಸರ? ಹೌದು, ನೀನು ಬರುವಾಗ ಅವಸರದಲ್ಲಿ ಇಲ್ಲ, ನೀನು ಹೋಗುವಾಗ ಅವಸರ ಎಂತದ್ದು ನಿನಗೆ? ಹೌದು. ಯಾಕೆ? ಕಾರಣ ಉಂಟು. ಅದಕ್ಕೆ ಒಂದು ಕಾರಣ ಇದೆ. ಏನು ಕಾರಣ? ಅಮ್ಮ, ಏನದು? ದೇವನಿತಿಯ ಚಕ್ರವಾ ಪೂಜಿಸಲಿಗೆ ಭಾವಿಸಿರುವ ಊದವ ಬಾವಕಿ ಇನ್ನೊಳು ಬೇಳಿ ತರುವರನ್ನ ಕಳುಗಿಲ್ಲಿಗೆ ಬಂದೆನೋ ನಿಮಗೆ ಅವಸರ ಯಾಕೆ ಅಂತ ಹೇಳ್ಬೇಕಲ್ಲ. ಅಮ್ಮ, ನೀನು ಉಪಚಾರ ಮಾಡಿದ್ರಲ್ಲಿ ಏನಾದ್ರೂ ಕಡಿಮೆ ಆಯ್ತು? ಇಲ್ಲ. ಬಡಿಸುವಂತಹ ಭಕ್ಷ್ಯದಲ್ಲಿ ನಿನಗೆ ಏನಾದ್ರೂ ಹೆಚ್ಚಿಗೆ ಬೇಕಾ? ನಾ ಬರುವಾಗ್ಲೇ ತಿಂದು ಬಂದಾಯ್ತು. ಮತ್ತೆ ಎಂತದ್ದು ನಿನಗೆ ಉಡುವುದಕ್ಕೆ ಸೀರೆ ಬೇಕಾ ಹೇಳು. ತೊಡುವುದಕ್ಕೆ ಆಭರಣ ಏನಾದ್ರೂ ಕಡಿಮೆ ಉಂಟು ಹೇಳು. ಅಯ್ಯೋ, ಅದೆಲ್ಲ ನೀವು ಕೊಡ್ತೀರ, ನನಗೆ ಗೊತ್ತುಂಟು. ಮತ್ತೆ ಎಂತದ್ದು ಬೇಕು ನಿನಗೆ? ಅದರಲ್ಲಿ ಕಡಿಮೆ ಆಯ್ತು ಅಂತ ಹೇಳಿದ್ದಲ್ಲ ನಾನು. ಮತ್ತೆಂತದ್ದು? ಅದು ಬೇಕಾ ಹೇಳು. ಇಲ್ಲ, ಅದು ಮೊದಲೇ ಕೊಟ್ಟಾಗಿದೆ. ಮತ್ತೆಂತದ್ದು ಬೇಕು? ಅದರ ಬಗ್ಗೆ ಅಲ್ಲ ನಾನು ಹೇಳಿ. ಮತ್ತೆ ಎಂತದ್ದೇ? ನನಗೊಂದು ಕೆಲಸ ಆಗ್ಲಿಕ್ಕೆ. ಅಯ್ಯೋ ದೇವರೇ, ನೀ ಕೆಲಸ ಆಗ್ಬೇಕಂತ ಹೇಳಿದ್ರೆ ಎಂತದ್ದು? ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತೀಯಾ? ಅದಕ್ಕೆಲ್ಲ ಬೇಕಾದ ಸಖಿ ವೃಂದದವರಿದ್ದಾರೆ. ಅಯ್ಯೋ, ಸಖಿ ವೃಂದ ಬೀಡಿ. ನೀವು ನಮಗೆ ಸಂಬಳವನ್ನೇ ಕೊಡುವುದು ಬೇಡ. ಮತ್ತೆಂತದ್ದು? ನಾನು ಪ್ರೀತಿಯಿಂದ ಬಂದು ಬೇಕಿದ್ದ ಕೆಲಸವನ್ನ ಮಾಡ್ತೇನೆ. ಅಷ್ಟು ವಿಶ್ವಾಸ ನನಗುಂಟು. ಹೌದೌದು, ಮೇಲೆ ಪ್ರೀತಿ. ನೀ ಭಾಗೀರಥಿ ಹೌದು ಅಲ್ವಾ? ಎಲ್ಲರ ಹಾಗೆ ಅಲ್ಲ ನೀವು. ನಾನು ಎಲ್ಲಿಯೂ ಬಾಗಿ ನಡೆಯುತ್ತೇನೆ. ಆದ್ರೆ ಒಂದು ವಿಚಾರ, ಕೆಲಸ ಉಂಟು ಅಂತ ಹೇಳಿ ಅವಸರದ ಕೆಲಸ. ಅದು ಅವಸರ ಕೆಲಸ ಆದ್ರೆ ಅವಸರ ಅವಾಗ್ಲೇ ಬಂದು ಹೇಳ್ತಿದ್ದೆ. ನಿಂಗೆ ಅವಸರ ಇಲ್ಲ ಅಂತ ನೀ ಹೇಳುದ್ರಲ್ಲೇ ಗೊತ್ತಾಗ. ನಿಮ್ಮ ಮುಖವನ್ನು ನೋಡುವಾಗ ನನಗೆ ಮಾತಾಡಿ ಬುದ್ಧ ಹೋಯ್ತು. ಅದು ಹಾಗೆ ಸಂಭಾಷಣೆ ಬೆಳೆದದ್ದು, ನೆನಪೇ ಆಗಲಿಲ್ಲ. ಅದು ಹಾಗೆ ನಮಗೆ ಇಷ್ಟವಾದವರಲ್ಲಿ ಮಾತಾಡುವಾಗ ಕೆಲವೊಮ್ಮೆ ಹೊತ್ತು ಹೋದದ್ದೇ ಗೊತ್ತಾಗುದಿಲ್ಲ. ಇವತ್ತು ಹಾಗೆ ಆಯ್ತು ನನಗೆ. ಹಾಗಾಯ್ತಾ? ಎಂತದ ಕೆಲಸ? ಅಮ್ಮ, ಈಗ ನಾನು ಈ ಅರಮನೆಗೆ ಬರ್ಬೇಕು ಅಂತ ಆಗಿದ್ರೆ ರಾಜಮಾರ್ಗದಲ್ಲಿ ಹಾದು ಬರಬೇಕು ನಾನು. ಮೊದಲಿಂದ ಹೇಳ್ತಾಳೆ ಅರಮನೆಗೆ ಬರ್ಬೇಕು ರಾಜಮಾರ್ಗ. ಮತ್ತೆಂತ ಇನ್ನೊಂದು ದಾರಿಯಲ್ಲಿ ಬರ್ಲಿಕ್ಕೆ ಆಗ್ತದ? ಸ್ವಲ್ಪ ಹೇಳುವುದನ್ನ ಕೇಳಿ. ಹೇಳು. ಆ ರಾಜಮಾರ್ಗದಲ್ಲಿ ಬರುವಂತಹ ಕಾಲದಲ್ಲಿ ಅಮ್ಮ, ಏನು ಒಂದು ಹೊಳೆ ನೋಡಿದೆ. ರಾಜಮಾರ್ಗದಲ್ಲಿ ಹೊಳೆ? ಯಾರು ಕಾಣದೇ ಇದ್ದಂತ ಹೊಳೆ ಅದು. ನಮಗೆಲ್ಲ ಗೊತ್ತುಂಟದು, ಅಲ್ಲಿ ಹೊಳೆ ಉಂಟು, ಅದರ ಬಳಿ ಒಂದು ಸೇತುವೆ ಉಂಟು, ಅದು ದಾಟಿದ್ರೆ ನಮ್ಮ ಅರಮನೆ ಸಿಗುದು. ಅದನ್ನೆಲ್ಲ ಹೇಳಿಕೆ ಉಂಟೇನೆ.
ಅಯ್ಯೋ ಸೇತುವೆ ನದಿ ಬಳಿಗೆ ಬಂದೆ. ಹ. ಆವಾಗ ಸೇತುವೆ ಮೇಲೆ ನಡೆದಾಡಿಕೊಂಡು ಬರ್ತಾ ಇದ್ದೆ, ನನ್ನಷ್ಟಕ್ಕೆ ನಾನು ಹಾಡು ಹೇಳುತ್ತಾ. ನಿನ್ನ ಕತೆ ಹೌದು ನಾವು ಕುಣಿಯುತ್ತಾ ಬರ್ತಾ ಇದ್ದೆ. ಸ್ವಾರಸ್ಯ ಉಂಟಾ? ಸ್ವಾರಸ್ಯ ಉಂಟು. ಕೇಳುವ. ಅಮ್ಮ ಆವಾಗ ಮೇಲೆ ಜುಳು 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 ಜುಳು. ಸೇತುವೆ ಅಂತ ಹೇಳಿದ್ರೆ ಅದರ ಕೆಳಗೆ ನದಿ ಹರಿಯುವುದಲ್ವೇ? ಹೌದು, ನದಿ ಹರಿಯುವುದಂತ ಹೇಳಿದ್ರೆ ಜುಳು ಜುಳು ಶಬ್ದವೇ ಬರುವುದಲ್ವೇ? ಪ್ರಶಾಂತವಾಗಿ ಹರಿತಾ ಇರುವಾಗ ಆ ಶಬ್ದ ಬರುವುದಿಲ್ಲ. ಪ್ರಶಾಂತವಾಗಿದ್ದಾಗ ಆ ಶಬ್ದ ಬರುವುದಿಲ್ಲ. ಹೌದು ಹೌದು. ಅಲ್ಲಿ ಏನೋ ಒಂದು ಯಾರಾದರೂ ಈಜಾಡ್ತಾ ಇರುವಂತಹ ವೇಳೆಯಲ್ಲಿಯೋ ಹ್ಮ್. ಅಥವಾ ಪ್ರಾಣಿ ಪಕ್ಷಿಗಳು ಏನಾದ್ರೂ ಆಚೆ ಈಚೆ ಓಡಾಡ್ತಾ ಇರುವಂತಹ ವೇಳೆಯಲ್ಲಿಯೋ ಹ. ಅಂತಹ ಶಬ್ದಗಳು ಬರಬಹುದು. ಈಗ ಆ ಶಬ್ದ ನಿನ್ನನ್ನು ಯಾಕೆ ಕುತೂಹಲ ಹೆಚ್ಚಿಸಿತ್ತು? ಆದ್ರೆ ಒಮ್ಮೆಲೆ ಪ್ರಶಾಂತವಾದ ವಾತಾವರಣದಲ್ಲಿ ಅಂತ ಶಬ್ದ ಇತ್ತಿತ್ತಲ್ಲ ನನಗೆ. ಮುಂದೆ ಏನಾಯ್ತು? ಆಮೇಲೆ ಅದೇನೋ ಹೀಗೆ ಇರಬಹುದು ಅಂತೇಳಿ ಬಂದೆ. ಮುಂದೆ 2 ಹೆಜ್ಜೆ ಇಟ್ಟದಷ್ಟೇ ಅಮ್ಮ. ಹ. ಆವಾಗ ಕರ ತಟ್ಟಿತು. ಹೌದು, ಚಪ್ಪಾಳೆ ಶಬ್ದ. ಹಾ ಬಹುಶಃ ಪ್ರೇತಗಳ ಕಾಟ ಇರಬೇಕಲ್ಲಿ. ನಿನಗೆ ಕೇಳಿಸಿದ ಹಾಗೆ ಆಗುದು ಇಲ್ಲ. ಮತ್ತೆ ನಾ ಭಾವಿಸಿದ್ದು ಹೇಗೆ, ಹ್ಮ್. ಯಾರೋ ಹೊಳೆ ಬದಿಯಲ್ಲಿ ಹಪ್ಪಳ ಒಳಗೆ ಹಾಕಿದ್ದಾರೆ, ಕಾಗೆಗಳು ಬರಬಾರ್ದು ಅಂತೇಳಿ ಯಾರೋ ಕೈ ತಟ್ತಾ ಇದ್ದಾರೆ ಅಂತ ಮಾಡಿ. ಹಪ್ಪಳ ತಿನ್ನಬಾರ್ದಂತ ಹೇಳಿ ಕಾಗೆಯನ್ನು ಓಡಿಸುದು. ಓ ಹಾಗಿರ್ಬೋದು, ಇರಬಹುದು ಏನು. ಇರ್ಲಿ ಬಿಡಿ ಅಂತ ಮುಂದೆ ಸಾಗಿದೆ ನಾನು. ಹ. ಆಮೇಲೆ ಬಾಯಿಯಲ್ಲಿ ಸನ್ನೆ ಮಾಡಿ ಕರ್ತದೆ ನೀನು. ಬಹುಶಃ ನಿನ್ನ ಪರಿಚಯದವರಾಗಿರ್ಬೇಕು. ನನ್ನ ಪರಿಚಯದವ. ಹೌದು, ಹಾಗೆಲ್ಲ ಸನ್ನೆ ಮಾಡಿ ಕರೆಯುವುದು ಪರಿಚಯದವರು. ಹಾಗಲ್ಲ, ಅಷ್ಟು ಸಲಿಗೆ ಇರಬೇಕು ಅವರಿಗೆ. ಆಹಾ ಮತ್ತೆ ಪರಿಚಯದವರು ಆಗಿದ್ದಾರೋ ಇಲ್ವೋ ಎನ್ನುವ ಹಾಗೆ ನಾನು ಆಲೋಚನೆ ಮಾಡ್ತಾ ಇರುವಾಗಲೇ ಹ. ಅದದ್ದು ಹೇಗೆ ಗೊತ್ತಾ, ಹೇಗೆ? ಏ ಬಾಗಿ, ಎಲ್ಲಿ ಬಾಗಿ, ಏ ಬಾಗಿ. ನೀ ಹಾಗೆ ಹೋದೆಯಾ? ಹೌದು, ನಾನು ಹೋಗಲಿಲ್ಲ, ನಾನು ಅಲ್ಲಿ ನಿಂತೆ. ನಾನು ಭಾಗಿ ಅಂತ ಕರೆಯುವಾಗ ನೀನ್ ನಿಂತೆ. ಎಷ್ಟು ಸಲಿಗೆಯಿಂದ ನೋಡಿ, ಬಾಗಿ ನೋಡು ಎಷ್ಟು ಸಲುಗಿರ್ಬೇಕು ನಿನ್ನ ಮೇಲೆ. ಅದು ತುಂಡು ಮಾಡಿದ್ದಾರೆ. ತುಂಡು ಮಾಡಿದ ನಿನ್ನ ಹೆಸರನ್ನೇ ತುಂಡು ಮಾಡಿ ಕರಿಬೇಕಂದ್ರೆ ಅಷ್ಟು ಪ್ರೀತಿ ಇರಬೇಕು. ಹೌದಪ್ಪ, ಹೌದು. ಯಾರು ಯಾರು ಎನ್ನುವ ಹಾಗೆ ಇನ್ನು ಕುತೂಹಲ ಬೇಡ ನನಗೆ. ಹ್ಮ್. ಸೇತುವೆ ಕೆಳಗೆ ಹೇಗೆ ಇಳುಕ್ಕಿದೆ. ಹ್ಮ್. ಆವಾಗ ಅಮ್ಮ ಏನು ಏನು ಹೇಳುವುದು ನಾನು. ಎಂತದೇ? ಅಲ್ಲಿ ಒಂದು ಗಂಡಸು ಸ್ನಾನ ಮಾಡ್ತಾ ಇದ್ದೆ. ಅಯ್ಯೋ ದೇವ್ರೇ. ಈ ಗಂಡಸು ಸ್ನಾನ ಮಾಡುವುದನ್ನೆಲ್ಲ ನೋಡುದು ನೀನು? ನೋಡ್ಬೇಕು ಅಂತ ಪ್ರೀತಿಯಿಂದ ನೋಡಿದಲ್ಲ ನಾನು. ಮತ್ತೆ ನಾನು ಹೀಗೆ ನೋಡು ಇಣುಕುವಾಗ ಕಂಡು ಹೋದದ್ದು. ಓ ಹಾಗೆ. ಹೌದು ಆಯ್ತಪ್ಪ, ಅವರು ಸ್ನಾನ ಮಾಡ್ಲಿ, ಹೊಳೆ ಬದಿಯಲ್ಲಿ ಸ್ನಾನ ಮಾಡಿದ್ರೆ ತಪ್ಪಿಲ್ಲ ಬಿಡು. ಹೌದು, ನೀ ಸ್ನಾನ ಮಾಡ್ಲಿಕ್ಕೆ ಹೋಗಿಲ್ಲಲ್ಲ. ಇಲ್ಲ, ಇಲ್ಲ, ಇಲ್ಲ. ಬಿಡು. ಅವರನ್ನ ನೋಡಿದೆ. ಹ. ಅವರು ನನ್ನನ್ನ ಬಳಿಗೆ ಕರೆದು ಹ. ಕರೆದು ಅಂದ್ರೆ ಪರಿಚಯ ಉಂಟು ಅವರಿಗೆ? ಹೌದಪ್ಪ. ನಿನ್ನನ್ನು ಬಳಿಗೆ ಕರೆದ್ರು ಸ್ನಾನ ಮಾಡ್ತಿರುವಾಗ್ಲೇ. ದೇವರವರಿಗೆ ಬಂದು ಹೋಗುವ ಕಾಲಕ್ಕೆ ಬಂದಂತ ಬುದ್ಧಿ. ಹೌದಪ್ಪ, ಇರ್ಬೋದು ಏನು ಅವರಿಗೆ. ಅಂತವರೆಲ್ಲ ಮತ್ತೆ ನನ್ನನ್ನ ಹಾಗೆ ಕರೆದ್ರೆ ಆಗುತ್ತದೆ. ಇಷ್ಟು ಚಂದದ ಹೆಣ್ಣನ್ನು ಸ್ನಾನ ಮಾಡುವಾಗೆಲ್ಲ ಅವರು ನನ್ನನ್ನ ಕರೆದ್ರೆ ಭಾಷೆ ಇಲ್ಲದ ಗಂಡಸಾಗಿರ್ಬೇಕು. ಹೌದಪ್ಪ, ಇರ್ಬೋದು. ಆಯ್ತು ಬಿಡು. ಆದ್ರೆ ನನ್ನ ಪರಿಚಯ ಅವರಿಗೆ ಮಾತ್ರ ಅಲ್ಲ, ಮತ್ತೆ ಊರ್ನವರಿಗೆಲ್ಲ ಉಂಟಲ್ಲಿ. ಎಲ್ರಿಗೂ ಪರಿಚಯ ಉಂಟಾ? ಹೌದಪ್ಪ, ಎಲ್ರಿಗೂ. ಇಂಥದ್ದೆಲ್ಲ ಮಾಡಿ ಪರಿಚಯ ಇರ್ಬೇಕು. ಇಂಥದ್ದನ್ನೆಲ್ಲ ಮಾಡಿ ಪರಿಚಯ ಇರ್ಬೇಕು. ಹೌದಾ ಅಂತ ಅವರ ತಂದೆ ಮಾಡಿದ್ದು ಕಾಣ್ತದೆ ಅವರು. ಹೌದಾ? ನಿನ್ನ ಹತ್ರ ಕರೆದ್ರು ಊರಿನವರಿಗೆಲ್ಲ ಪರಿಚಯ ಉಂಟು. ಪರಿಚಯ ಉಂಟು. ಅಂತಹ ಮಹಾನ್ ವ್ಯಕ್ತಿ ಯಾರೇ ಅದು? ಅಮ್ಮ ಊರ್ನವರಿಗೆ ಮಾತ್ರ ಅಲ್ಲ, ಮತ್ತೆ ಈ ಅರಮನೆಯವರಿಗೂ ಪರಿಚಯ ಉಂಟು. ಅರಮನೆಯಲ್ಲಿ ಇರುವವರಿಗೆ ಪರಿಚಯ ಉಂಟಾ? ಹೌದು. ಯಾರಪ್ಪ ಅಂತ ದುರ್ಬುದ್ಧಿ ಉಳ್ಳವ? ಎಂತ ಬುದ್ಧಿಯಪ್ಪ. ಅರಮನೆಯವರಿಗೆ ಬಿಡಿ, ಮತ್ತೆ ನಿಮಗೂ ಗೊತ್ತುಂಟಮ್ಮ. ನನಗೂ ಪರಿಚಯ ಉಂಟು. ಅವ ಯಾರಂತ ಆಗಲೇಬೇಕು. ಹೌದಾ? ಇಷ್ಟು ಪರಿಚಯದ ಮೇಲೆ ಸುಮ್ಮನೆ ಬಿಡ್ಲಿಕ್ಕಿಲ್ಲ. ಯಾರೇ ಅವರು? ಅವರು ಹ. ಅವರು ಮಹಾರಾಜರಮ್ಮ. ಮಹಾರಾಜರಂತ ಹೇಳಿದ್ರೆ ನಿಮ್ಮ ಗಂಡ. ಕಾಪಾಡಕ್ಕೆ ಬಾರಿಸಿದ್ರೆ ಇಂಥ ಹಲ್ಲೆಲ್ಲ ಉದುರಿ ಬೀಳ್ಬೇಕು. ಅಂತೆ ಕಂತೆಗಳ ಕಥೆಯನ್ನೆಲ್ಲ ಹೇಳ್ತಾಳೆ ಅವಳು. ಮತ್ತೆ ಹೇಳ್ತಾಳೆ ನಿಮ್ಮ ಗಂಡ ಅಂತ ಹೇಳ್ತಾಳೆ. ದುರ್ಬುದ್ಧಿಯವರಲ್ಲಪ್ಪ. ಎಂತ ದುರ್ಬುದ್ಧಿ? ಮತ್ತೆ ನೀವೇ ಹೇಳಿದ್ರಿ ಆವಾಗ ದುರ್ಬುದ್ಧಿ. ನನ್ನ ಗಂಡ ನಿನ್ನನ್ನು ಕಣಸನ್ನೆ ಮಾಡಿ ಕರೆಯುವುದ? ಹೌದು. ನನ್ನ ಗಂಡ ನಿನ್ನನ್ನು ಸ್ನಾನ ಮಾಡುವಾಗ ಬಳಿಗೆ ಕರೆಯುವುದ? ಹೌದು. ಅಂತ ದುರ್ಬುದ್ಧಿ ಉಳ್ಳವರಲ್ಲ. ಮತ್ತೆ ನನ್ನ ಗಂಡ ಅಂತ ಹೇಳಿದ್ರೆ ಎಂತಹ ಗುಣವುಳ್ಳವರವರು. ಮತ್ತೆಂತ ಏಕಪತ್ನಿ ವೃತ್ತಸ್ಥವರು ಗೊತ್ತುಂಟ ನಿನಗೆ? ಹೌದಾ? ಹೌದಪ್ಪ. ತನ್ನ ಹೆಂಡತಿಯನ್ನು ಬಿಟ್ಟು ಅನ್ಯ ಹುಡುಗಿಯರನ್ನು ಹೆಣ್ಣು ಮಕ್ಕಳನ್ನು ಕಣ್ಣೆತ್ತಿ ಕೂಡ ನೋಡುವುದಿಲ್ಲ ಅವರು. ನನಗದು ಗೊತ್ತಿದೆ. ಮತ್ತೆಂತದೆ? ಆದ್ರೂ ನಾನು ಕೂಡ ನನ್ನನ್ನು ಕರೆದ ತಕ್ಷಣ ನಾನು ಹೋದೆ. ಹೋಗುವಾಗ ಅವರೊಂದು ವಿಚಾರ ಹೇಳಿ. ಏನು? ಅವರೊಂದು ವಿಷಯ ಹೇಳುವುದಕ್ಕೆ ಬೇಕಾಗಿ ನನ್ನನ್ನು ಕರೆದದ್ದು. ಏನು ವಿಷಯ? ಅದು ಅಮ್ಮ, ಇಲ್ಲಿ ಅವ್ರು ಏನೋ ಒಂದು ಪೂಜೆ ಮಾಡ್ತಾರಂತಲ್ಲ. ಏನು ಅಂತಲ್ಲ, ಅದನ್ನು ಏನು ಅಂತ ಹೇಳ್ಬೇಡ. ಮತ್ತೆ ಒಂದು ಚಕ್ರವನ್ನು ಪೂಜೆ ಮಾಡ್ತಾರೆ ಅವರು. ಅದು ಚಕ್ರ ಉಂಟು. ಅದು ಚಕ್ರ ಅಂತ ಹೇಳಿ ಅಷ್ಟು ಆಕಾರ ಮಾಡುದು ಬೇಡ. ಮತ್ತೆ ಶ್ರೀ ಚಕ್ರ. ಹೌದು, ಅದು ಯಾವ್ದು ನನಗೆ ಯಾವ್ದು ಗೊತ್ತುಂಟು. ಈಗ ಶ್ರೀ ಚಕ್ರವ ಯಾವ ಚಕ್ರವೋ ನನಗಂತೂ ಗೊತ್ತಿಲ್ಲ. ಪ್ರತಿನಿತ್ಯ ತ್ರಿಕಾಲದಲ್ಲಿ ಪೂಜೆ ಆಗ್ತದೆ ಅದಕ್ಕೆ. ಆ ಪೂಜೆ ಮಾಡುವಂತಹ ಚಕ್ರವನ್ನ ನಾನು ಬಿಟ್ಟು ಬಂದಿದ್ದೇನೆ. ಅದಕ್ಕೆ ಹಾಗಾಗಿ ನೀನು ಹೋಗಿ ಹೊಳೆ ಬದಿಗೆ ಅದನ್ನ ತಂದು ಕೊಟ್ರೆ ನಾನು ಇಲ್ಲಿ ಪೂಜೆ ಮಾಡ್ತೇನೆ. ಹೋಗಿ ತಂದು ತರಳೆ ನೀಡೇನ ಬಲ್ಲೆ ತಮ್ಮಳು ಕೊಟ್ಟ ಪರಮ ಚಕ್ರವ ಕೊಡಲಲ್ಲಿ
ಕುಂಡಿಯಲ್ಲಿ ತೆರಲಾರಿ ನಿನಯೋದಿಗೋ ತರಳಿ ಹೌದಾ? ಇದು ಅಂತ 4 ಹೊಡಿಲಿಕ್ಕೆ ಉಂಟು ನಿನಗೆ. ಇಲ್ಲ ಎಂತ ಕೇಳಿದ್ರಿ ನೀನು? ಚಕ್ರ ಎಂತದ್ದು ನಿನ್ನಂತವರ ಕೈಯಲ್ಲಿ ಕೊಡುವಂತಹ ಚಕ್ರ ಅಂತ ಭಾವಿಸಿದ್ಯಾ? ಅಯ್ಯೋ ನನಗೆ ಗೊತ್ತಿಲ್ಲ ಏನು ಅಂತೇಳಿ. ಏನು ಗೊತ್ತಿದ್ರು ಗೊತ್ತಿಲ್ಲದಿದ್ರು ಆ ಚಕ್ರವನ್ನು ನೋಡುವುದು ಬಿಡು. ಅದರ ಹೆಸರು ನಿನ್ನ ಬಾಯಲ್ಲಿ ಹೇಳಲಿಕ್ಕಿಲ್ಲ. ನಿನಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ದೆ ನಾನು. ನನಗೆ ಅದು ಕಾಣುವುದಕ್ಕೆ ಸಿಗುವುದಿಲ್ಲ. ಅಷ್ಟು ಭದ್ರವಾಗಿ ಇಡುತ್ತಾರೆ ಪೂಜೆ ಕೋಣೆಯಲ್ಲಿ. ಪೂಜಾ ಮಂದಿರದಲ್ಲಿ ಎಷ್ಟು ಹೊತ್ತು ಪೂಜೆ ಆಗ್ತದೆ ನಿಮಗೆ ಗೊತ್ತುಂಟು? ಅದಕ್ಕೆ ತ್ರಿಕಾಲದಲ್ಲಿ ಪೂಜೆ ಆಗುತ್ತದೆ. ಹೌದಾ? ಮತ್ತೆ ದೇವನಿದ್ದಂತಹ ಚಕ್ರವನ್ನು, ಅಂತಹ ಪರಮ ಚಕ್ರವನ್ನು ನಿನ್ನ ಕೈಯಲ್ಲಿ ನಾನು ಕೊಡುವುದೇ? ಅದು ಸ್ನಾನ ಮಾಡಿದ ತಕ್ಷಣವೇ ಪೂಜೆ ಮಾಡ್ಬೇಕಂತಲ್ಲ ಅವರಿಗೆ. ಎಂತ ಹೇಳಿದೆ? ಸುಮ್ಮನೆ ನನ್ನ ಗಂಡ ಏನು ಹೇಗೆ ಅಂತ ನನಗೆ ಗೊತ್ತುಂಟು. ಎಲ್ಲಿ ಪೂಜೆ ಮಾಡುವವರು ಎನ್ನುವುದು ನನಗೆ ತಿಳಿದಿದೆ. ಅವರಿಗೆ ಬೇಕಾದ್ರೆ ಇಲ್ಲಿಯೇ ಬಂದು ಪೂಜೆಯನ್ನು ಮಾಡಲಿ, ಅಥವಾ ಅವರಿಗೆ ಚಕ್ರ ಬೇಕಿದ್ರೆ ಆ ಚಕ್ರವನ್ನು ಕೊಂಡೊಯ್ಯಲಿ. ಅದನ್ನು ಬಿಟ್ಟು ನಿನ್ನಂತವರ ಕೈಯಲ್ಲಿ ಆ ಚಕ್ರವನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಹೋಗದೇ ಇಲ್ವ ಇಲ್ಲಿಂದ? ಇಲ್ಲ ನನಗೆ ನಿನ್ನ ಗಂಡ ಹೇಳಲೇ ಇಲ್ಲ, ನನ್ನ ಗಂಡ ಹೇಳಲೇ ಇಲ್ಲ ಅದನ್ನು. ನನಗೆ ಗೊತ್ತಿದೆ. ನೀವು ಹೇಗೆ ಕೇಳ್ತೀರಾ ಎನ್ನುವುದು ನನಗೆ ಮೊದಲೇ ಗೊತ್ತುಂಟು. ಎಂತದು? ನಾನು ಹೀಗೆ ಹೇಳ್ತೇನೆ ನಿಮಗೆ ಗೊತ್ತು ಗೊತ್ತು ನನಗೆ. ಹಾಗಾಗಿ ನಾನು ಬರುವಾಗಲೇ ನನ್ನ ಪಂಚಾಂಗವನ್ನು ಗಟ್ಟಿ ಮಾಡಿಕೊಂಡೇ ಬಂದಿದ್ದೇನೆ. ಎಂತ ಗಟ್ಟಿ ಮಾಡಿದ್ದಿ? ಅದು ನಾನು ಅವರ ಹತ್ರ ಹೇಳಿದ್ದೇನೆ, ನೀವು ಹೀಗೆ ಚಕ್ರ ಕೊಡಿ ಅಂತ ನನ್ನಲ್ಲಿ ಕೇಳ್ತೀರಾ. ಆವಾಗ ಅವರು ಮಹಾರಾಣಿಯಲ್ಲಿ ಹೋಗಿ ನಾನು ಹೋಗಿ ಕೇಳ್ತೇನೆ. ಒಂದು ವೇಳೆ ಅವರು ಕೊಡುವುದಿಲ್ಲ, ನಾನು ನಿನ್ನ ಮಾತು ನಂಬುವುದಿಲ್ಲ ಅಂತ ಹೇಳಿದ್ರೆ ನಾನೇನು ಮಾಡಬೇಕು ಅಂತ ಕೇಳಿದೆ. ಏನ್ ಮಾಡ್ಬೇಕಂತ ಹೇಳಿದ್ರು? ಆವಾಗ ಅವರೊಂದು ಉಪಾಯ ಹೇಳಿದ್ರು. ಏನದು? ಭಾಗೀರಥಿ, ನೀನು ಅಲ್ಲಿಂದಲೇ ಕರೆದು ಹೇಳು, ನಾನು ಇಲ್ಲಿಂದ ಹೋಗಿ ಹೇಳ್ತೇನೆ ಅವಳಿಗೆ. ಓ, ಈಗ ನೀನು ಇಲ್ಲಿಂದಲೇ ಕರೆದು ಹೇಳಿದ್ರೆ ಅವರು ಹೇಳ್ತಾರಾ? ಹೌದೌದು. ಅದೊಂದು ಪರೀಕ್ಷೆ ಆಗಿದ್ವಿ, ನಾನು ಕರೆದು ಬಿಡು. ಹೌದಾ? ಕರಿತೇನೆ, ನಾನು ಕರಿತೇನೆ. ಒಡೆಯರೇ, ಎಂತ ಒಡೆಯರೇ? ಯಾವ ಒಡೆಯರು? ಅದು ಹೀಗೆ. ಎಂತದ್ದು? ಅವರಲ್ಲಿ ಸ್ನಾನ ಮಾಡ್ತಾ ಇದ್ರಲ್ಲ, ಅವರು ನದಿಯಲ್ಲಿ ಮುಳುಗಿದ್ದಾರೆ. ಹಾಗೆ ಅವರಿಗೆ ಕೇಳಲಿಲ್ಲ ನಾನು. ಈಗ ಮುಳುಗಿರುವಾಗ ಕೇಳುವುದಿಲ್ಲ. ಹೌದು. ಈಗ ಅವರು ಹೇಳುದು ಎಷ್ಟೊತ್ತಿಗೆ? ಹೇಳ್ಬೋದು. ಹೌದಾ? ನೋಡೋಣ, ಅದೊಂದು ಪ್ರಯತ್ನ ಆಗಿದೆ. ಒಡೆಯರೇ, ನಾನಿಲ್ಲಿ ಕೇಳಿದ್ದನ್ನು ಕೊಡುವುದಿಲ್ಲ. ಅಷ್ಟೇ, ಎಂತದೂ ಇಲ್ಲ. ನೀನು ಯಾರ ಹೇಳಿ ಬಂದಿದ್ದಿ? ನಾನು ಕರೆಯುವಾಗ ಹೇಳಿ ಅವ್ರು ನಂಬುತ್ತಾರೆ, ಕೊಡ್ತಾರೆ ಅಂತ ಹೇಳಿ. ಈ ಬದುಕಿಲ್ವ ಇಲ್ಲ? ಅದ್ಯಾವುದೋ ಒಂದು ಉಪವಾಸ ಹಾಗಲ್ಲ, ಅದು ಹೀಗೆ. ನನ್ನ ಗಂಡನ ಸ್ವರವೇ ಅಲ್ಲ ಅದು. ಅಲ್ಲ, ಅದು ಹಾಗಲ್ಲ. ಮತ್ತೆ ಇಲ್ಲದ್ರೆ ಅವರೆಲ್ಲ ಎಲ್ಲ ಹೇಳುವವರಲ್ಲ. ಅವರು ಇಷ್ಟು ಮಾತಾಡ್ತಾರೆ, ಗೊತ್ತುಂಟ? ಎಷ್ಟು ಅವರ ಒಂದೊಂದು ವಾಕ್ಯ ಹೇಗಿರ್ತದೆ ಗೊತ್ತುಂಟ ನಿನಗೆ? ನಾ ಕೇಳಲಿಲ್ಲ ಇಷ್ಟವರೆಗೆ. ಮತ್ತೆ ಅದು ಹೇಗೆ ಗೊತ್ತಾ? ನೀರಿನಿಂದ ಮೇಲೆತ್ತಿದ್ದಾರೆ, ಕಿವಿಯಲ್ಲಿ ನೀರು ಹೋಗಿದೆ. ಹೇಳಿದಾರ ಅವರು? ಕೇಳಲಿಲ್ಲ ನಾನು. ನೀನು ಎರಡನೇ ಸರಿ ಕರೆಯುವಾಗ ನನ್ನ ಕಿವಿಯೊಳಗೆ ನೀರು ಹೋಗ್ತಂತ ಹೇಳಿದ್ದಾರೆ. ಅಲ್ಲ, ನನ್ನ ಕಲ್ಪನೆ ಹಾಗೆ. ಇದು ಅಲ್ಲಿ ಕಲ್ಪನೆಯಲ್ಲೆಲ್ಲ ಮಾತಾಡಲಿಲ್ಲ, ವಾಸ್ತವದಲ್ಲಿ ಮಾತಾಡ್ಲಿಲ್ಲ. ಹೌದಾ? ನಾನು 3ನೇ ಸರಿ ಕರೀತೇನೆ. ಈಗ ಹೇಳದಿದ್ರೆ ನೀನು ಹೋಗ್ಬೇಕು ಇಲ್ಲಿಂದ. ನೀವು ಹೋಗ್ಬೇಕು ಅಂತ. ನಾನು ಹೋಗ್ತೇನೆ. ಒಂದು ವೇಳೆ ಅವರು ಏನೋ ಅಲ್ಲಿ ಹೇಳಲಿಲ್ಲ ಅಂತ ಹೇಳಿದ್ರೆ ನಾನು ಹೋಗ್ತೇನೆ. ಸರಿ, ಒಂದು ಕ್ಷಣವೂ ನಿಲ್ಲಿಕ್ಕಿಲ್ಲ. ನಾನು ಮತ್ತೆ ಸುಳ್ಳು ಹೇಳಿದಂಗ ಆಗುದಿಲ್ಲ. ಹೌದೌದೌದು. ಒಡೆಯರೇ, ನಾನು ಕೇಳಿದ್ದನ್ನ ಮಹಾರಾಣಿ ಕೊಡುವುದಿಲ್ಲ. ನೋಡಿ, ತರುಣಿಯನ್ನು ಸಾಧಿಸುತ್ತ ಬೇಸರಗಳ ಬೀಡಿನುದ ತರುಣಿ ಮನದಲ್ಲಿ ಬೇಸರವನ್ನು ಪಡಬೇಡ. ಇದು ಅವರದ್ದೇ ಸ್ವರ ಅಲ್ಲ, ಇದು ಅವರದ್ದೇ ಸ್ವರ. ನನಗೆ ಗೊತ್ತಿಲ್ಲ. ಬೇಸರವಾಯ್ತೇನೆ ಹೇಳ್ಬೇಕು, ನೋವಾಯ್ತೇನೆ ಮತ್ತೆ ಹೊಡೆದ ಮೇಲೆ ನೋವಾಯ್ತು ಅಂತ ಕೇಳಲಿಕ್ಕೆ ಇಲ್ಲ. ಪೆಟ್ಟು ನಿನಗೆ ಹೊಡೆದದ್ದಾದ್ರೂ ನೋವಾದದ್ದು ನನಗೆ ಅಲ್ಲ. ನೋವಾದದ್ದು ನನಗೆ ಇದಕ್ಕಲ್ಲ, ನೀವು ಮಾತ್ರ ಸುಳ್ಳು ಹೇಳ್ತೀನಿ. ಅಲ್ಲ, ಮನಸ್ಸಿನಲ್ಲಿ ನೋವು ನನಗಾಗಿದೆ ಅಂತ ಹೇಳಿ ಅದಕ್ಕೆ ಬೇಕಾದಂತ ಉಪಶಮನವನ್ನು ಮಾಡುವುದಕ್ಕೆ ನಿನಗೆ ತೈಲವನ್ನು ನಾನು ಕೊಡುತ್ತೇನೆ. ನಿನಗೆ ಬೇಕಾಗಬಹುದು. ಈಗ ನಿನಗೆ ಚಕ್ರ ಬೇಕು ತಾನೇ? ಇದು ಕೊಡುತ್ತೇನೆ. ಉಪಾಯ ಬರೀ ಇದು ನನ್ನ ದೇವರು ಪೂಜಿಸುವಂತಹ ಪರಮಚಕ್ರವಿದು. ಈ ಚಕ್ರವನ್ನು ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೇನೆ ನೋಡು. ಈ ಚಕ್ರ ಅಂತ ಹೇಳಿದ್ರೆ ನನ್ನ ಗಂಡನ ಪ್ರಾಣ ಇದ್ದಾಗ, ಹಾಗಾಗಿ ಜೋಪಾನವಾಗಿ ನನ್ನ ಗಂಡನ ಕೈಗೆ ಸೇರಿಸಬೇಕಿದೆ. ಆಯ್ತಮ್ಮ.
ಅಮ್ಮ ಏನು ನಿಮ್ಮ ಗಂಡನ ಪ್ರಾಣ ನನ್ನ ಕೈಯಲ್ಲಿ. ಎಂತದೆ? ನೀನು ಬಂದು ಎಲ್ಲ ಮಾತಾಡ್ತಿ. ಹಾಗಲ್ಲ ಹೇಳಿ, ನನ್ನ ಗಂಡನ ಪ್ರಾಣ ನಿನ್ನ ಕೈಯಲ್ಲಿ ಅಂತ ಹೇಳಿದ್ರೆ ನೀವೇ ಹೇಳಿಲ್ವಾ ಈ ಚಕ್ರದಲ್ಲಿ ನನ್ನ ಗಂಡನ ಪ್ರಾಣ ಉಂಟು, ಪ್ರಾಣ ಉಂಟಂತ ಹೇಳಿ. ಅದೇ ನನ್ನ ಕೈಯಲ್ಲಿ. ಹಾಗೆ ಚಕ್ರ ನಿನ್ನ ಕೈಯಲ್ಲಿ ಇರುವುದರಿಂದ ಪ್ರಾಣವು ನಿನ್ನ ಕೈಯಲ್ಲಿ ಅಂತ ಹೇಳಿ ನೀನು ಹೇಳಿದ್ದಷ್ಟೇ. ಆದಿತ್ತು ಎಲ್ಲಿಯೂ ಮಧ್ಯದಲ್ಲಿ ನಿಲ್ಲಬೇಡ, ನೇರವಾಗಿ ಗಂಡನ ಬಳಿಗೆ ಹೋಗಬೇಕು. ಆಯ್ತಲ್ಲ? ಇವತ್ತು ನಿಲ್ಲುತ್ತೇನೆ. ಆಯ್ತು, ಸೇರಿಸು ಅಲ್ಲಿ ಸೇರಿಸು. ಇದನ್ನ ಪಡೆದುಕೊಳ್ಳುವುದಕ್ಕೆ ಎಷ್ಟೆಲ್ಲಾ ನಾನು ನಾಟಕವನ್ನ ಆಡಬೇಕಾಯ್ತು ನೋಡಿ. ಹೇಗೋ ಚಕ್ರ ಬಂದು ನನ್ನ ಕೈ ಸೇರಿ ಆಗಿದೆ. ಸರಿ. ಇದು ಎಲ್ಲಿ ಸೇರ್ಬೇಕೋ ಹಾ. ಅಲ್ಲಿಯೇ ಸೇರಿಸ್ತೇನೆ.